ಗೈಸ್ ಇವಾಗ ಎಲ್ಲಾನು ಇದು ಕೆಂಪಕ್ಕಾಗಿದೆ. ಸೊ ಸಾಕು, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾನು ಅದು ರಾಗಿ ಮಾಲ್ಟ್ ಪೌಡರ್ ತೋರಿಸ್ದೆ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪಾ ಇದೆಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದೀನಿ ಅಂತ ನೋಡ್ತಾ ಇದ್ದೀರಾ? ಬೆಳಗಿನ ನನ್ನ ಬ್ರೇಕ್ಫಾಸ್ಟ್ ಗೆ ಹೆಲ್ತಿ ಪ್ರೋಟೀನ್ ರಾಗಿ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಏನೇನ್ ತಗೊಂಡಿದೀನಿ ಅಂತ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಅಂದ್ರೆ ರಾಗಿ ತಗೊಂಡಿದೀನಿ, ನವಣೆ ಅಕ್ಕಿ, ಕೆಂಪಕ್ಕಿ, ಅದಾದ್ಮೇಲೆ ಇಲ್ಲಿ ನಾನು ಕಾಳುಗಳಲ್ಲಿ ಹೆಸರು ಕಾಳು, ಹುರುಳಿ ಕಾಳು, ಉದ್ದಿನ ಬೇಳೆ, ಕಡಲೆ ಬೀಜ, ಕಡಲೆಕಾಳು, ತೊಗರಿ ಬೇಳೆ. ಆಯ್ತಾ? ಇದಾದ್ಮೇಲೆ ಸೊ ನಾನು ಡ್ರೈ ಫ್ರೂಟ್ಸ್ ಏನೇನ್ ತಗೊಂಡಿದೀನಿ ಅಂತ ಅಂದ್ರೆ ಮಖಾನ, ಪಿಸ್ತಾ, ವಾಲ್ನಟ್, ಬಾದಾಮು, ಕ್ಯಾಶ್ಯೂಸು, ಇಲ್ಲಿ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಅದಾದ್ಮೇಲೆ ಪೆಪ್ಪರು, ಮೆಂತ್ಯ, ಜೀರಿಗೆ, ಸೋಂಪು. ಸೊ ಇಷ್ಟು ತಗೊಂಡಿದೀನಿ. ಅಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ. ಸೊ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನನ್ಗೆ ಕಮೆಂಟ್ ಮಾಡಿ. ಇದು ಪಂಪ್ಕಿನ್ ಸೀಡ್ಸು, ಇದು ಸನ್ಫ್ಲವರ್ ಸೀಡ್ಸು, ಅಂಡ್ ಇದು ವಾಟರ್ ಮೆಲನ್. ನನ್ನ ರೆಸಿಪಿಗೆ ಹೆಲ್ಪ್ ಮಾಡ್ತಾ ಇರೋದು ಬನ್ನಿ ನಮ್ಮಮ್ಮ. ಸೊ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಎಸ್ ಮಮ್ಮಿ, ಮೊದ್ಲು ಏನ್ ಹಾಕೋತಾ ಇದ್ಯಾ? ರಾಗಿ ಹಾಕೊಂತ್ಯಾ? ಹಾಕೋ. ಸೊ ಎಷ್ಟೊತ್ತವರೆಗೂ ಇದನ್ನ ಹುರ್ಕೋಬೇಕು? 5-10 ನಿಮಿಷ. ಒಂದ್ ಸ್ವಲ್ಪ ಅದು ಉರಿದು ಸ್ಮೆಲ್ ಬಂದಿಷ್ಟಕ್ನ ಆಫ್ ಮಾಡ್ಬಿಡ್ತೀಯಾ? ಓಕೆ. ಸ್ವಲ್ಪ ಕೆಂಪಾಳ ಉರಿತು. ಕೆಂಪು ರಾಗಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಕಪ್ಪು ರಾಗಿ ತಗೊಂಡ್ಬಿಟ್ರೆ ಒಂಥರ ಈ ನಾವು ಡ್ರಿಂಕ್ ಮಾಡ್ಕೊಂಡಾಗ ಅಷ್ಟು ನಮ್ಗೆ ಕುಡಿಬೇಕು ಅನ್ಸಲ್ಲ. ಕೆಂಪು ರಾಗಿ ಒಂಥರ ಕೆಂಪುಗೆ ಚೆನ್ನಾಗಿರುತ್ತೆ. ಅಂಡ್ ಅಷ್ಟು ಚೆನ್ನಾಗಿಲ್ಲ ಅಂತ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅನ್ಕೋಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ಏಂತಕ್ ನಾನು ಉರಿತಾ ಇದ್ದೀನಿ ಅಂತಂದ್ರೆ ಕೆಲವೊಬ್ರು ಬಿಸಿಲಲ್ಲಿ ಒಣಗಾಕೊಂತಾರೆ. ಎಲ್ಲಾರುನು ಒಣಗಾಕೊಂಡು ಡೈರೆಕ್ಟ್ ಆಗಿ ನೀವು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಮಿಷಿನ್ ಹಾಕ್ಕೊಂಡ್ ಬರ್ಬೋದು. ನಮ್ಗೆ ಬಿಸಿಲಿಲ್ವಲ್ಲ, ಇವಾಗ ತುಂಬಾ ವಿಂಟರ್ ಸೀಸನ್ ಆಗಿರೋದ್ರಿಂದ ಬಿಸಿಲಿಲ್ಲ ಅಷ್ಟು. ಸೊ ಹಾಗಾಗಿ ಈ ತರ ಹುರ್ಕೊಂತಾ ಇದೀವಿ ನಾವು. ಹುರ್ಕೊಂಡಾಗ ಏನಾಗುತ್ತೆ, ಹಸಿ ವಾಸನೆ ಇದ್ರೆ ಹೋಗ್ಬಿಡುತ್ತೆ. ಅಷ್ಟು ಹಸಿ ಹಸಿ ತರ ಅಂತಲ್ಲ, ಚೆನ್ನಾಗಿರುತ್ತಲ್ವಾ ಮಮ್ಮಿ ಟೇಸ್ಟ್? ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹುರ್ಕೊಳ್ಳೋದಷ್ಟೇ. ಸೊ ಇವಾಗ ರಾಗಿ ಸ್ವಲ್ಪ ಹುರ್ಕೊಂಡು ವಾಪಸ್ ಬರ್ತೀನಿ. ಸೊ ನೆಕ್ಸ್ಟ್ ಏನ್ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಾಯ್ ಮುನ್ನಿ, ಏನ್ ಮಾಡ್ತಿದ್ದೀರಾ? ನಿಮ್ಗೇನೋ ಕೊಡ್ತಾ ಇದ್ದೀನಿ. ಏನಿದು? ವಾಟ್ ಇಸ್ ದಿಸ್? ಡೂ ಯು ಲೈಕ್ ಇಟ್? ನೋಡಿ ಗೈಸ್, ನಿಮ್ ಮಕ್ಳಿಗೆ ಆದಷ್ಟು ಚಾಕ್ಲೇಟ್ ಅದೆಲ್ಲ ಕೊಡೋದು ಅವಾಯ್ಡ್ ಮಾಡಿ. ಈ ತರ ದ್ರಾಕ್ಷಿ ಇರು ಮನೆ, ಈ ತರ ದ್ರಾಕ್ಷಿ ತೋರ್ಸು ನೀನ್ ಏನೇನ್ ಕೊಟ್ಟಿದೀನಿ ಅಂತ. ಸೊ ದ್ರಾಕ್ಷಿ, ಗೋಡಂಬಿ ಈ ತರ ಒಂದ್ ಬೌಲ್ ಹಾಕೊಟ್ರೆ ಅವರು ಸ್ನಾಕ್ ತರ ಮಂಚ್ ಮಾಡ್ತಾರೆ. ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ತಿಂತಾರೆ, ಹಂಗೆ ಇಡ್ತಾರೆ. ಸೊ ಆ ತರ ಇರುತ್ತೆ. ಅಂಡ್ ಮಕ್ಳಿಗೆ ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ಕೊಡ್ಬಿಡಿ, ಆದಷ್ಟು ಫ್ರೂಟ್ಸ್ ಆತರ ಕೊಡಿ. ನಾವು ಆಲ್ಮೋಸ್ಟ್ ಅವ್ಳು ಟಿಫನ್ ಬಾಕ್ಸ್ ಗೆಲ್ಲ ಫ್ರೂಟ್ಸ್ ಹಾಕೊಡ್ತೀವಿ. ಸೊ ನೋಡಿ, ನಾನು 2 ಜಡೆ ಹಾಕಿ ಕಳಿಸ್ತೀನಿ ಸ್ಕೂಲಲ್ಲಿ. ಮನೆಗ್ ಬಂದಿಷ್ಟಕ್ನ ಅವಳಿಗೆ ನೋವಾಗುತ್ತೆ ಅಂತ ಎಲ್ಲ ಬಿಡಿಸ್ಕೊಬಿಡ್ತಾಳೆ. ಆದಷ್ಟು ಈ ತರ ಮೈಂಡ್ ಗೇಮ್ ಆಡತರ ಈ ತರ ಒಂದು ಟಾಯ್ಸ್ ನ ತಕ್ಕೊಡಿ. ನೋಡಿ ಎಷ್ಟ್ ನೀಟಾಗಿ ಮಾಡಿದಾಳೆ. ಸೊ ಅವತ್ ನಾನು ಮೆಜೆಸ್ಟಿಕ್ ಮಾರ್ಕೆಟ್ ಇಂದಾನು ತಂದಿದ್ದೆ ಅಂತ ತೋರಿಸಿದ್ದೆ. ನೋಡಿ ಈ ತರ ಎಲ್ಲ ನೀವು ಮಕ್ಳಿಗೆ ಕೊಟ್ಟಾಗ ಒಂದ್ ಮೈಂಡ್ ಗೇಮ್ ಆಗಿರುತ್ತೆ. ಆಯ್ತಾ ಮಮ್ಮಿ? ರಾಗಿ ಉದ್ದಿದ್ದು ನೋಡಿ, ರಾಗಿ ಇದಕ್ಕೆ ಹಾಕೋತೀನಿ. ನೋಡಿ ಇಷ್ಟು ರಾಗಿ ನೀಟಾಗಿ ಒಂದ್ 5 ಮಿನಿಟ್ಸ್ ಉರಿದ್ರೆ ಸಾಕಲ್ವಾ? ಒಂದ್ 5 ಮಿನಿಟ್ಸ್ ಉರಿ. ನೋಡಿ ಈ ತರ ಒಂದ್ ಸ್ವಲ್ಪ ಸ್ಮೆಲ್ ಹೋಗಿಷ್ಟ ಸಾಕು. ಜಾಸ್ತಿ ಉರಿದ್ರೆ ಒಂಥರ ಸೀದೋಗೋ ತರ ಆಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ನವಣೆ ಅಕ್ಕಿ ಹಾಕ್ತಾ ಇದೀನಿ. ನವಣೆ ಅಕ್ಕಿ ಆಕ್ಚುಲಿ ವೆಯ್ಟ್ ಲಾಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾರಾದ್ರೂ ಶುಗರ್ ಇದ್ರೆ, ಡಯಾಬಿಟೀಸ್ ಇದ್ರೆ, ಅಂಡ್ ಥೈರಾಯ್ಡ್, PCOS ಈ ತರ ಎಲ್ಲ ಪ್ರಾಬ್ಲಮ್ ಅಲ್ಲಿ ಸಫರ್ ಮಾಡ್ತಿದ್ರೆ ಈ ತರ ನವಣೆ ಅಕ್ಕಿನ ನೀವು ತಿನ್ನಿ, ತುಂಬಾನೇ ಒಳ್ಳೇದು. ಅಂಡ್ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಅಂಡ್ ಸ್ವಲ್ಪ ಹೊತ್ತು ಉರಿರಿ, ಸ್ವಲ್ಪ ಸ್ಮೆಲ್ ಬರೋವರೆಗೂ ಉರಿರಿ ಅಷ್ಟೇ. ಜಾಸ್ತಿ ಉರಿಯಕ್ ಹೋಗ್ಬಿಡಿ, ಸ್ವಲ್ಪ. ನೋಡಿ ಇವಾಗ ಇದು ಕೂಡ ಉರ್ದಿದಾಗಿದೆ. ಸೊ ಅಷ್ಟೇ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಟ್ಟಿಗೆ ನಾವು ಮಿಷಿನ್ ಹಾಕಕ್ ಕೊಡ್ತೀನಿ. ಸೊ ಎಲ್ಲ ಒಂದೇ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಬಿಡಿ. ಸೊ ಇವಾಗ ನೆಕ್ಸ್ಟ್ ಕೆಂಪಕ್ಕಿ. ಇದ್ ಬಂದು ನಾನು ಹಾಕೊಳ್ತಾ ಇರೋದು ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ. ಸೊ ಇದು ಕೂಡ ಅಷ್ಟೇ, ಯಾರಾದ್ರೂ ಲೈಕ್ ಶುಗರು, ಡಯಾಬಿಟೀಸ್ ಅಂತವ್ರಿಗೆ ಈ ಅಕ್ಕಿ ತುಂಬಾನೇ ಒಳ್ಳೇದು. ಅಂಡ್ ಬೇಗ ವೆಯ್ಟ್ ಲಾಸ್ ಆಗ್ತಾರಲ್ವಾ ಮಮ್ಮಿ? ತುಂಬಾ ಒಳ್ಳೇದಲ್ವಾ? ಸೊ ಈ ತರ ರಾಜ್ಮುಡಿ ಅಕ್ಕಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ, ವೆಯ್ಟ್ ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಅಕ್ಕಿನೂ ಕೂಡ ಹುರ್ಕೊಂಡಿದ್ದಾಯ್ತು. ಎಲ್ಲಾನು ಇಲ್ಲಿ ಇದೆಲ್ಲ ಹುರ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಮೆಣಸು, ಜೀರಿಗೆ, ಸೋಂಪು ಮತ್ತೆ ಏನಾದ್ರು ಮೆಂತ್ಯ ಕಾಳು. ಸೊ ಇಷ್ಟನ್ನು ನೀಟಾಗಿ ಹುರ್ಕೊಳ್ಳಿ. ಇದ್ ಹಾಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ವಾ? ಖಾರ ಖಾರ ಆತರ ಉಪ್ಪುಗೆ ಒಂಥರ ಈ ತಿಂತಾನೆ ಒಂಥರ ತಿನ್ಬೇಕು ತಿನ್ನಕ್ಕಲ್ಲ, ಸಾರಿ ತಿನ್ನದೇ ಬರುತ್ತೆ ನನ್ಗೆ. ಕುಡಿಯೋದು ಟೇಸ್ಟ್ ಚೆನ್ನಾಗಿರುತ್ತೆ. ಅಂಡ್
ಸೋಂಫ್ ಹಾಕಿರೋದ್ರಿಂದ ಜೀರ್ಣ ಆಗುತ್ತೆ ನಿಮ್ಗೆ, ಪೆಪ್ಪರ್ ಹಾಕಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಜೀರಿಗೆನು ವೆಯ್ಟ್ ಲಾಸ್ ಆಗುತ್ತೆ, ಅಂಡ್ ಮೆಂತ್ಯ ತಂಪು ಬಾಡಿಗೆ. ಸೊ ಇದ್ರಲ್ಲಿ ಯಾವ್ದೇ ಒಂದು ಪ್ರಾಡಕ್ಟ್ ಹೀಟ್ ಆಗಿದ್ರೆ ಒಂಚೂರು ತಂಪಾಗುತ್ತೆ. ಸೊ ಇದೆಲ್ಲ ಹುರ್ಕೊಂಡಿದ್ದು ಘಮ್ ಅಂತ ವಾಸನೆ ಬರ್ತಾ ಇದೆ. ಅಳು ಗೀಳು ಎಲ್ಲ ಏನಿರುತ್ತೋ ಎವ್ರಿಥಿಂಗ್ ಮಿಕ್ಸ್, ಆರೆಂಜ್ ವೈಟ್ ಗ್ರೀನ್ ಏನ್ ಪರವಾಗಿಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಕ್ಚುಲಿ ಗೈಸ್ ನೋಡಿ, ಈ ಒಂದು ಡ್ರಿಂಕ್ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮ ವೆಯ್ಟ್ ಲಾಸ್ಗೆ. ಸೊ ತುಂಬಾನೇ ಚೆನ್ನಾಗಿದೆ ಈ ಡ್ರಿಂಕು. ಆಕ್ಚುಲಿ ಏನು ಅಂತ ಅಂದ್ರೆ ಎಷ್ಟೊಂದ್ ಜನಕ್ಕೆ ಪಾಪ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋರು ಇರ್ತೀರಿ. ಅವಾಗ ಎಸ್ಪೆಷಲಿ ನಾನೇ ಹೇಳ್ತೀನಿ, ನಾನು ಅಷ್ಟೇ, ನಾನು ಆಫೀಸ್ಗೆ ಹೋಗ್ತೀನಿ. ಸೊ ಬೆಳಗ್ಗೆ ಹೊತ್ತು ಏನು ತಿನ್ನಕ್ಕಾಗಲ್ಲ. ಅಂಡ್ ಪಾಪ ಎಷ್ಟೊಂದ್ ಜನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಡಕ್ಕೆ ಟೈಮ್ ಇರಲ್ಲ, ಲೇಟ್ ಆಗಿ ಬರ್ತೀರಾ ನೈಟ್ ಆಫೀಸ್ಗೆ ಹೋಗಿ. ಸೊ ಅಂತವ್ರಿಗೆಲ್ಲ ಈ ತರ ಒಂದು ಡ್ರಿಂಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಂಗಂತ ಆಫೀಸ್ಗೆ ಹೋಗೋರ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲ್ಲ. ಅಂಡ್ ಮನೇಲೂ ಅಷ್ಟೇ, ಯಾರೆಲ್ಲ ವೆಯ್ಟ್ ಲಾಸ್ ಇದ್ದೀರಾ, ತುಂಬಾ ದಪ್ಪ ಇದ್ದೀರಾ, ಬಾಡಿ ಪೇನ್ ಫೀಲ್ ಮಾಡ್ತಿದ್ದೀರಾ, ಥೈರಾಯ್ಡ್, PCOD ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಸೊ ಅಂತವ್ರಿಗೆಲ್ಲ ಈ ತರ ಒಂದು ಬ್ರೇಕ್ಫಾಸ್ಟ್ ತುಂಬಾ ಅಗತ್ಯ ಇದೆ ಅಂಡ್ ತುಂಬಾನೇ ಒಳ್ಳೇದು. ಅಂಡ್ ನಾನು ಇನ್ನು ಮುಂದೆ ಒಳ್ಳೆ ಹೆಲ್ತಿ ರೆಸಿಪೀಸ್ ಕೂಡ ತೋರಿಸ್ತಾ ಹೋಗ್ತೀನಿ. ಅಂಡ್ ಇನ್ನೊಂದು ಬ್ರೇಕ್ಫಾಸ್ಟ್ ಡ್ರಿಂಕ್ ಕೂಡ ನಾನು ತೋರಿಸ್ತೀನಿ. ಸೊ ಫಸ್ಟ್ ಈ ಡ್ರಿಂಕ್ಸ್ ನ ನೀವು ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ತೀನಿ. ಸೊ ಈ ತರ ಒಂದ್ ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಇದೆ, ಅಂಡ್ ನಮ್ಮಿಬ್ರು ಬ್ರೇಕ್ಫಾಸ್ಟ್ ಮಾತ್ರ ಇದು ಅಂತ ಅನ್ಕೋಬಿಡಿ. ನನ್ ಮಗಳಿಗೂ ಕೂಡ ಇದೇ ತರ ರಾಗಿದ್ ಮಾಡಿಕ್ಕಿರ್ತೀವಿ. ಅದನ್ನ ಸರಿ, ಅವಳು ಆಕ್ಚುಲಿ ಇವಾಗ LKG, ಬಟ್ ಆದ್ರೂ ಅದನ್ನೇ ತಿಂತಾಳೆ. ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ. ಅಂಡ್ ನಾವು ಕೂಡ ಏನು ತಿನ್ಬೇಡ ಅದೆಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅವಳು ಬೆಳಗ್ಗೆನೆ ನಾವು ರೈಸ್ ಕೊಟ್ರೆ ತಿನ್ನಲ್ಲ. ಇಡ್ಲಿ ದೋಸೆ ಮಾಡಿದ್ರೆ ತಿನ್ಕೋತಾಳೆ, ಬಟ್ ಏನಾದ್ರೂ ರೈಸ್ ಕೊಟ್ರೆ ಅವಳು ತಿನ್ನಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ತರ ಸರಿ ಅಂದ್ರೆ ಅವಳಿಗೆ ನವಣೆ ಅಕ್ಕಿ ಆತರ ಎಲ್ಲ ಹಾಕಲ್ಲ, ಅವಳಿಗೆ ಮಗುಗೆ ಏನ್ ಹಾಕ್ಬೇಕೋ ಆತರ ನಾವು ಮಾಡಿ ತಿನ್ಸ್ತೀವಿ. ಅಂಡ್ ಶಿ ಇಸ್ ವೆರಿ ಹೆಲ್ದಿ. ಸೊ ಅವಳು ಏನಾದ್ರು ಒಂದು 8 ಹೊಡೆದ್ಬಿಟ್ರೆ ನಮ್ಗೆ ಹೆಂಗೆ ನೋವಾಗುತ್ತೆ, ಅಷ್ಟು ಸ್ಟ್ರಾಂಗ್ ಇದ್ದಾಳೆ ಶಿ ಇಸ್. ಸೊ ಮಕ್ಳಿಗೆ ಆತರ ಎಲ್ಲ ಕೊಡಕ್ ಟ್ರೈ ಮಾಡಿ. ಜಾಸ್ತಿ ಚಾಕ್ಲೇಟ್, ಕುರ್ಕುರೆ ಆತರ ಕೊಡ್ಬಿಡಿ. ನಾವು ಕೂಡ ಏನ್ ಕೊಡೋದಿಲ್ಲ ಅಂತ ಹೇಳಲ್ಲ, ಕೊಡ್ತೀವಿ, ಬಟ್ ಹೆಲ್ತಿನೂ ಕೊಡ್ತೀವಿ. ಸೊ ನನ್ನ ಮಗಳಿಗೆ ಅದ್ ಮಾಡ್ದಾಗ್ಲೂ ನಾನು ನಿಮಗ್ ತೋರಿಸ್ತೀನಿ. ಅವಳಿಗೆ ಇನ್ನೂ ಇದೆ ಸ್ಟಾಕ್, ಸೊ ಅದಕ್ಕೆ ನಾನು ಮಾಡಿಲ್ಲ. ಸೊ ನೆಕ್ಸ್ಟ್ ಮಾಡಿದಾಗ ಅದನ್ನು ಕೂಡ ತೋರಿಸ್ತೀನಿ. ಸೊ ನಿಮ್ ಮಕ್ಳು ಯಾರು ಚಿಕ್ಕ ಮಕ್ಳು ಇದ್ರೆ 6 ತಿಂಗಳಿಂದನೂ ನೀವು ಕೊಡ್ಬೋದು ಅದನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಓಕೆ ಗೈಸ್, ಏನ್ ಗೊತ್ತಾ, ಕಾಳನ್ನ ಸ್ವಲ್ಪ ಗಟ್ಟಿ ಅಂದ್ರೆ ಕಾಳೆಲ್ಲ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೀವು ಜಾಸ್ತಿ ಹೊತ್ತು ಹುರ್ಕೊಳ್ಳಿ. ಸೊ ಅದ್ ಸ್ವಲ್ಪ ಗರಿ 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 ಅನ್ನೋ ತರ ಆಗ್ಬೇಕು. ಬೇಕಾದ್ರೆ ಒಂದು ಬಾಯಿಗೆ ಹಾಕೊಂಡು ತಿಂದು ನೋಡಿ. ಸೊ ಅದು ಕಟುಮ್ ಅಂತ ಆದ್ರೆ ನಿಮ್ಗೆ ಆಗಿದೆ ಅಂತ, ಸ್ವಲ್ಪ ಈ ಕಚ ಅಂತ ಅನ್ನೋ ತರ ಆದ್ರೆ ಇನ್ನೂ ಆಗಿಲ್ಲ ಅಂತ. ಸೊ ಸ್ವಲ್ಪ ಜಾಸ್ತಿ ಹುರ್ಕೊಳ್ಳಿ, ಯಾಕಂದ್ರೆ ಇದು ಗಟ್ಟಿ ಇರುತ್ತಲ್ಲ ಕಾಳುಗಳನ್ನೆಲ್ಲ. ಕಂಪೇರ್ ಟು ರಾಗಿ, ರೈಸ್, ಇದನ್ನ ಸ್ವಲ್ಪ ಹೊತ್ತು ಜಾಸ್ತಿ ಹುರ್ಕೊಳ್ಳಿ. ನೀಟಾಗಿ ಬೆಂದಿದೆ. ಇದು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ನಾವು ಹುರಿದಿದ್ದೀವಿ. ಸೊ ಎಲ್ಲ ಈ ತರ ಚಟ ಅನ್ಬೇಕು. ನಿಮ್ಗೆ ಹುರಿದಿರೋದಾದ್ರೆ ಅದು ಚಟ ಅಂತ ಸೌಂಡ್ ಬರುತ್ತೆ. ಸೊ ಎಲ್ಲನೂ ಕೂಡ ಆಗಿದೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕಾಳುಗಳಂತೂ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಈ ತರ ಒಂದೊಂಥರ ವಾಸನೆ ಬಂದ್ಬಿಡುತ್ತೆ. ಎಲ್ಲನೂ ನಾನು ಒಂದೇ ಪ್ಲೇಟಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾಳೆ ನನ್ನ ಮಗಳಿಗೆ ಟಿಫನ್ ಬಾಕ್ಸಿಗೆ ಅಂತ ಕಿವಿ ಫ್ರೂಟ್ ತರಿಸಿದೆ. ಸೊ ಅವಳ ಬಾಕ್ಸಿಗೆ ನಾವು ಆಲ್ಮೋಸ್ಟ್ ಫ್ರೂಟ್ಸೇ ಕೊಡೋದು, ಜಾಸ್ತಿ ಫ್ರೂಟ್ಸೇ ಹಾಕಿರ್ತೀವಿ ಯಾವಾಗಲೂ. ರೇರು ಇಡ್ಲಿ ದೋಸೆ ಬಿಟ್ಟರೆ ಅವಳಿಗೆ ಯಾವಾಗಲೂ ಫ್ರೂಟ್ಸೇ ಜಾಸ್ತಿ ತಂದು ಕೊಡೋದು ನಾವು. ಆ್ಯಂಡ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ನಾನು ತೊಗೊಂಡಿದ್ದಾಗಲೇ ಸ್ವಲ್ಪ ತುರಿಬೇಕು. ಸೊ ಅದಕ್ಕೆ ನಾನು ಇವಾಗ ವಾಲ್ನಟ್ಟು, ಬಾದಾಮು, ಗೋಡಂಬಿ ಇದು 3 ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಬಿಡ್ತೀನಿ. ಲಾಸ್ಟಲ್ಲಿ ಇದೆಲ್ಲ ಹಾಕ್ತೀನಿ. ಇದೆಲ್ಲ ಒಂದು 2 ಮಿನಿಟ್ಸ್ ಹುರಿದ್ರೆ ಸಾಕು ಅಲ್ವಾ. ಸೊ ಅಷ್ಟೊತ್ತಿಗೆ ಹಾಗೆ ಹೋಗ್ಬಿಡುತ್ತೆ. ಸೊ 2 ಮಿನಿಟ್ಸ್ ಹಾಕಿದ್ರೆ ಸಾಕು. ಸೊ ಗಟ್ಟಿದ್ದು ಯಾವುದಿದೆಯೋ ಅದನ್ನು ಮಾತ್ರ ನಾನು ಹುರ್ಕೋತಾ ಇದ್ದೀನಿ ಈಗ. ಮಮ್ಮಿ ಏನಾದರೂ ಇದಕ್ಕೆ ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ ಇದರಲ್ಲಿ? ಸೊ ಏನಾದ್ರು ಜಾಸ್ತಿ ಮಾಡ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನಾದ್ರು ಎಫೆಕ್ಟ್ ಆಗುತ್ತಾ? ಅದೇ ಜಾಸ್ತಿ ಏನಾದ್ರು ಎಲ್ಲ ಕರೆಕ್ಟ್ ಆಗಿದೆ. ಕಾಳು ಮಾತ್ರ ಜಾಸ್ತಿ ಹಾಕ್ಬಾರ್ದು. ಒಂದೊಂದು ಇಡಿ ಹಾಕಿದ್ರೆ ಸಾಕಲ್ವಾ? ಜಾಸ್ತಿ ಆಮೇಲೆ ಗೈಸ್ ಇನ್ನೊಂದು ಹೌದು. ಸೊ ಇನ್ನೊಂದು ಏನ್ ಗೊತ್ತಾ, ಇವಾಗ ನೀವೇನಾದ್ರು ಓಕೆ ನಮ್ಗೆ ಕಾಳು ತಿಂದ್ರೆ ಜಾಸ್ತಿ ಪ್ರೋಟೀನ್ ಬಂದ್ಬಿಡುತ್ತೆ, ನಾವು ತಿನ್ನಲ್ಲ ಬಿಡು, ಹೆಂಗೋ ಪೌಡರ್ ಆಗಿರುತ್ತೆ, ಕುಡ್ಕೋಬಿಡೋಣ ಆ ತರ ಮಾಡ್ಕೋಬೇಡಿ. ಸೊ ಜಾಸ್ತಿ ಕಾಳೆಲ್ಲ ಹಾಕೋಬೇಡಿ, ಎಲ್ಲ ಒಂದೊಂದು ಇಡಿ ಹಾಕೊಳ್ಳಿ. ಇವಾಗ ನಾನು ಇದನ್ನ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು 2 ತಿಂಗಳು ಬರುತ್ತಲ್ವಾ ಮಮ್ಮಿ? ಸೊ 2 ತಿಂಗಳು ಬರುತ್ತೆ. ನೀವು ಆರಾಮಾಗಿ, ನೀವು ನಿಮ್ಮ ಹಸ್ಬೆಂಡ್ ಇಬ್ರು ಕುಡಿತೀರಿ ಅಂದ್ರೆ 2 ತಿಂಗಳು ಆರಾಮಾಗಿ ಬರುತ್ತೆ. ಸೊ ನೀವೇನ್ ಮಾಡಿ ಅಂತಂದ್ರೆ ಒಂದೊಂದು ಇಡಿ ಹಾಕೊಳ್ಳಿ, ಜಾಸ್ತಿ ಅಂತೂ ಹಾಕೊಳಕ್ ಹೋಗ್ಬಿಡಿ. ಸೊ ಕಾಳು ಜಾಸ್ತಿ ಹಾಕೊಂಡ್ಬಿಟ್ರೆ ಅಂತಲ್ಲ, ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಲ್ವಾ ಮಮ್ಮಿ? ಸೊ ಹಾಗಾಗಿ ನೀವು ಒಂದು ಅಳತೆ ಮೀರಿ ಹಾಕೊಳ್ಳಿ. ಸೊ ಒಂದೊಂದು ಇಡಿ ಹಾಕೊಂಡ್ರೆ ಸಾಕು. ಇಷ್ಟು ಆಲ್ರೆಡಿ ರೋಸ್ಟ್ ಆಗಿದೆ, ಬಟ್ ಸ್ವಲ್ಪ ಇನ್ನೊಂದು ಚೂರು ರೋಸ್ಟ್ ಮಾಡ್ಕೋತೀನಿ ನಾನು. ಗೈಸ್ ಇವಾಗ ಎಲ್ಲಾನು ಇದು ಕೆಂಪಕ್ಕಾಗಿದೆ. ಸೊ ಸಾಕು, ಡ್ರೈ ಫ್ರೂಟ್ಸ್ ಕೆಂಪಕ್ಕಾಗಿದೆ. ಸೊ ನೀವು ಅದನ್ನ ಸೈಡ್ಗೆ ಇಟ್ಕೊಳ್ಳಿ, ಬೇರೆದನ್ನ ಆ್ಯಡ್ ಮಾಡ್ಕೊಳ್ಳಿ.
ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಸೊ ಏನು ಅನ್ಕೋಬೇಡಿ, ಆ್ಯಕ್ಚುಲಿ ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು, ಸೊ ಹಾಗಾಗಿ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ತೀವಿ ಅಷ್ಟೇ. ಸೊ ಇದನ್ನು ಒಂದು ಎಷ್ಟು ನಿಮಿಷ ಮಮ್ಮಿ? 2 ಮಿನಿಟ್ಸ್ ಮಾಡಿದ್ರೆ ಸಾಕಲ್ಲ? ಸೊ 2 ಮಿನಿಟ್ಸ್ ಮಾಡಿದ್ರೆ ಸಾಕು. 2 ಮಿನಿಟ್ಸ್. ಸೊ ನಿಮಗೆ ಗೊತ್ತಾಗುತ್ತೆ ಇದು ಮಕಾನ ಹಿಂಗೆ ಹೊಡೆದಿಷ್ಟಕ್ನ ಅದು ಒಡೆಯುತ್ತೆ ನೋಡಿ. ಇವಾಗ ಗಟ್ಟಿ ಇದೆ. ಸೊ ಅದು ರೋಸ್ಟ್ ಆದಮೇಲೆ ಕಡಲೆಪುರಿ ಥರ ಹೊಡೆದೋಗುತ್ತೆ. ಸೊ ಗ್ಯಾಸ್ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಸಿಂಪಲ್ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಜಾಸ್ತಿ ಜೋರಾಗಿಟ್ರೆ ಅದು ಚಟ 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 ಅಂತ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನಾನು ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋದ್ರಿಂದ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ. ಏಂತಕ್ಕೆ ಅಂತಂದರೆ ಯಾವ್ದಾದ್ರು PCOS ಸಮಸ್ಯೆ ಇದ್ದರೆ ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನನ್ನ ಹೇರ್ಸ್ ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಆದಮೇಲೆ ನನ್ನ ಕೂದೆಲ್ಲ ಉದ್ರೆ ಹೋಗ್ಬಿಟ್ಟಿತ್ತು ಗೈಸ್. ಒಂದು ಕವರ್ ಕಟ್ಟಿಕ್ಕಿದ್ದೀನಿ ನಿಜವಾಗ್ಲೂ, ಅಷ್ಟು ಕೂದಲು ಉದ್ರೋಗಿದೆ. ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ ನಾನು. ಸೊ ಅಷ್ಟು ಕೂದಲು ಉದ್ರೋಗಿದೆ. ಆ್ಯಂಡ್ ಮತ್ತೆ ನಾನು ಓವರ್ಕಮ್ ಮಾಡಿಕೊಂಡೆ ನೋಡಿ. ನಾನು ಇವತ್ತು ಹೇರ್ ವಾಶ್ ಮಾಡಿದ್ದೀನಿ. ಮತ್ತೆ ಓವರ್ಕಮ್ ಮಾಡ್ಕೊಂಡಿದ್ದು ಈ ಥರ ಎಲ್ಲ ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು ಈ ಥರ ಎಲ್ಲ ತಿಂದೇನೆ ನಾನು ಮಾಡ್ಕೊಂಡಿದ್ದು. ಆ್ಯಂಡ್ ಈ ಒಂದು ಡ್ರಿಂಕ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಹೆಲ್ಪ್ಫುಲ್ ಆಯಿತು. ನನ್ನ ವೆಯ್ಟ್ ಲಾಸ್ಗೆ, ನನ್ನ ಸ್ಕಿನ್ಗೆ, ನನ್ನ ಹೇರ್ಸ್ಗೆ ಎಲ್ಲದೂ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡಾಯಿತು. ಸೊ ಇದೆಲ್ಲ ಆಗಿದೆ. ನಾನು ಹೇಳೋದೆಲ್ಲ ಗಟ್ಟಿ ಇತ್ತು ನೋಡಿ. ಇವಾಗ ಅದನ್ನು ಒಂದು ಸ್ವಲ್ಪ ಈ ಥರ ಮಾಡಿದಾಗ ನೋಡಿ ಈ ಥರ ಹಿಂಗೆ ನೋಡಿ ಈ ಥರ ಪುರಿ ಥರ ಹಿಂಗೆ ಹೊಡ್ಕೋಬೇಕು. ಸೊ ಅಷ್ಟಾದರೆ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಹಾಕೊಂಡಾಗ ಪಂಪ್ಕಿನ್ ಸೀಡ್ಸ್ ಅದೆಲ್ಲ ಆಗಿರುತ್ತೆ ಅಂತ. ಸೊ ಏನೂ ಇಲ್ಲ, ಮಿಕ್ಸ್ ಮಾಡಿಬಿಡು ಮಮ್ಮಿ ಇದಕ್ಕೆ. ಮಿಕ್ಸ್ ಮಾಡಿಬಿಟ್ಟು ಸೊ ನೋಡಿ ಈ ಪ್ಲೇಟಲ್ಲಿ ಏನೇನೆಲ್ಲ ಹುರ್ಕೊಂಡಿದ್ದೀವೋ ಎಲ್ಲ ಏನು ಐಟಮ್ಸ್ ಇದೆಯೋ ಅದೆಲ್ಲ ಫುಲ್ಲು ಈ ಪ್ಲೇಟಲ್ಲೇ ಇದೆ. ಆ್ಯಂಡ್ ಮಿಲ್ಕ್ ಹಾಕ್ಸ್ಕೊಂಬಂದು ಸೊ ಯಾವ ಥರ ಆಗಿರುತ್ತೆ ಆ್ಯಂಡ್ ಯಾವ ಥರ ಡ್ರಿಂಕ್ಸ್ ಮಾಡ್ಕೋಬೇಕು, ಅದನ್ನು ಹೆಂಗೆ ಮಾಡ್ಕೋಬೇಕು, ಕುಡಿಯೋ ರೀತಿ ಯಾವ ಥರ ಮಾಡ್ಕೋಬೇಕು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್ ಮತ್ತೆ ರಾಗಿ ಮಾಲ್ಟದು ಪೌಡರ್ ತೋರಿಸ್ದೆ ಅಲ್ಲ, ಸೊ ಅದನ್ನು ಮಿಲ್ಕ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್ ನೋಡಿ ನಾನು ಒಬ್ಳಿಗೆ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು 2 ಸ್ಪೂನ್ಸ್ ಹಾಕೋತೀನಿ ಸಾಕು. 2 ಸ್ಪೂನ್ಸ್ ಹಾಕೊಂಡ್ರೆ ನಿಮಗೆ ಸಾಕು. ಸೊ ನಿಮ್ಗೆ ಒಂಚೂರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ. ನಿಮ್ಮ ಕ್ವಾಂಟಿಟಿ ಹೆಂಗೆ ಬೇಕೋ ಹಂಗೆ ಹಾಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಲಮ್ಸ್ ಎಲ್ಲ ಹೋಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕೋತೀನಿ, ಒಂಚೂರು ನೋಡಿ ಒಂದಿಷ್ಟು ಒಂದು ಸ್ವಲ್ಪ ಹಾಕೋತೀನಿ. ಸೊ ಹಾಕ್ಕೊಂಡು ಅದು ಗಟ್ಟಿ ಆಗೋವರೆಗೂ ನೀವು ತಿರುಗ್ತಾನೆ ಇರಬೇಕು. ಇಲ್ಲಿ ತೋರಿಸ್ಕೊಂಡು ಸೊ ಅದು ಗಟ್ಟಿ ಆಗೋವರೆಗೂ ಈ ಥರ ನೀವು ತಿರುಗಿಸ್ತಾನೆ ಇರಿ. ಸೊ ಹಾಗೆ ಬಿಟ್ಬಿಡ್ಬೇಡಿ, ಅದು ಒಂಥರ ಚುರು ಒಂಥರ ಆಗ್ಬಿಡುತ್ತೆ. ಸೊ ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರಿ. ಸೊ ಇದು ಆಗಿದೆ ಇವಾಗ, ಯಾಕಂದರೆ ಆಲ್ರೆಡಿ ನಾವು ಎಲ್ಲ ಹುರಿದಿದ್ದೀವಿ ಅಲ್ವಾ. ಈ ಕನ್ಸಿಸ್ಟೆನ್ಸಿ ಅಂದರೆ ನಾನು ಹೆಂಗೆ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ನಿಮ್ಗೆ ಆಪ್ಷನ್ಸ್ ಕೊಡ್ತೀನಿ. ಸೊ ನೀವು ಆ ಥರ ಮಾಡ್ಕೋಬೋದು. ನೋಡಿ ಇವಾಗ ಇದಾಗಿದೆ. ಸ್ಮೆಲ್ ಅಂತೂ ಎಷ್ಟು ಘಮ 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 ಅಂತಿದೆ ಗೊತ್ತಾ, ಸಖತ್ತಾಗಿದೆ. ಈ ಥರ ನಿಮಗೆ ಬ್ರೌನ್ ಶುಗರ್ ಸಿಗುತ್ತೆ, ಡಿ-ಮಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಬ್ರೌನ್ ಶುಗರ್ ನಿಮಗೆ. ಸೊ ಈ ಥರ ನೀವು ತೊಗೊಂಡು ಬಂದು ಹಾಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ ಬೇಕು ಅಂತ ಅಂದರೆ ಆ ಥರ ಬ್ರೌನ್ ಶುಗರ್ ಸಿಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಸೊ ನೀವು ಜಾಸ್ತಿ ಇವಾಗ ಬ್ರೌನ್ ಶುಗರ್ ಹಾಕೋತೀನಿ ಅಂದರೆ, ಬೆಲ್ಲ ಪುಡಿ ಹಾಕೋತೀನಿ ಅಂತ ಅಂದರೆ, ಸೊ ನೀವೇನು ಮಾಡ್ಬೋದು, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬ್ರೌನ್ ಶುಗರ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಸ್ವಲ್ಪ ಕುಡೀರಿ. ಇಲ್ಲ ಅಂತ ಅಂದರೆ ಅದೇ ನಾನು ಹೇಳಿದ್ನಲ್ಲ, ನಾನು ಮೊಸರು ಹಾಕೊಂಡು ಮಾಡ್ಕೋತೀನಿ, ಆ ಥರ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ಕೆಲವೊಬ್ರಿಗೆ ಇಲ್ಲ ನಾವು ಬರೀ ಉಪ್ಪು ಹಾಕೋತೀವಿ ಅಂತ ಅಂದರೆ ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಸಾಲ್ಟ್ ಹಾಕೊಳ್ಳಿ, ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಏನಾದರೂ ನೀವು ಬ್ರೌನ್ ಶುಗರ್ ಹಾಕೋತೀನಿ ಅಂತಂದರೆ ಸ್ವಲ್ಪ ಡ್ರೈ ಫ್ರೂಟ್ಸು, ಪಂಪ್ಕಿನ್ ಸೀಡ್ಸು ಅದೆಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನನ್ನ ಬೆಳಗಿನ ಬ್ರೇಕ್ಫಾಸ್ಟು ನಾನು ಸ್ಟಾರ್ಟಿಂಗೇ ನಾನು ಇಂಟರ್ಮಿಟ್ ಫಾಸ್ಟಿಂಗ್ ಎಲ್ಲ ಮಾಡಲಿಲ್ಲ ನಾನು, ಯಾಕಂತಂದರೆ ಸ್ಟಾರ್ಟಿಂಗಲ್ಲೇ ಮಾಡಿದಾಗ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಆಗೋ ಚಾನ್ಸಸ್ ಇದೆ. ಸೊ ನಾನು ಸ್ಟಾರ್ಟಿಂಗೇ ಮಾಡೋಕ್ಕೆ ಹೋಗಿಲ್ಲ. ನಾನೇನು ಮಾಡಿದೆ ಅಂತ ಅಂದರೆ, ಸೊ ಏನಾದ್ರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಮಾಡಿದೆ. ನಾನು 2 ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೆ. ಬ್ರೇಕ್ಫಾಸ್ಟ್ ಅಂತಾನೆ ಏನಾದ್ರು ತಿನ್ನೋದಲ್ಲ, ಸೊ ಈ ಥರ ಕುಡಿಯೋದು ಮಾಡ್ಕೋತಾ ಇದ್ದೆ. ಇನ್ನೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಸೊ ಇದು ನನಗೆ ತುಂಬ ಹೆಲ್ಪ್ ಆಗಿದ್ದು, ಅಂದರೆ ತುಂಬ ಹೆಲ್ಪ್ ಆಗಿದ್ದು. ಸೊ ಇದು ನಾನು ಆಲ್ಮೋಸ್ಟ್ ನಾನು ಒಂದು 10-15 kg ಸಣ್ಣಾಗೋವರೆಗೂ ನಾನು ಇದೇ ರಾಗಿ ಮಾಲ್ಟೇ ಕುಡಿದಿದ್ದು. ಸೊ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಎಸ್, ನೀವು ಟ್ರೈ ಮಾಡಿ ಆ್ಯಂಡ್ ನೀವು ಕೂಡ ಫಿಟ್ ಆಗಿರಿ. ಕರ್ಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ನಿಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಅಷ್ಟೇ, ಸೊ ಎಷ್ಟು ವಾಟರ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಈ ರೀತಿ ಬರುತ್ತೆ. ಸೊ ನಾನು ಕರ್ಡ್ ಹಾಕೊಂಡು ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಈ ಥರ 1 ಗ್ಲಾಸ್ ನಾನು ಕುಡಿದ್ಬಿಟ್ರೆ ನನ್ನ
ತುಂಬಾನೇ ಚೆನ್ನಾಗಿದೆ ಗೈಸ್. ಅಂಡ್ ನೀವಿನ್ನೂ ಜಾಗರಿ ಪೌಡರ್ ಹಾಕೊಂಡು ಕುಡಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸು ಪಂಪ್ಕಿನ್ ಸೀಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಎಲ್ಲ ವಾಟರ್ ಎಲ್ಲ ಚೇಂಜ್ ಮಾಡಿದೆ. ಸೊ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಂಗೆ ಈ ಥರ ಎಲ್ಲ ಪ್ಲಾಂಟ್ಸ್ ಎಲ್ಲ ಇದು ಮಾಡೋಕ್ಕೆ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಮೇಲ್ಗಡೆನೂ ಇದೆ ನೋಡಿ, ಅಲ್ಲೂ ಇದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಬುದ್ಧ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಂಗೆ ತುಂಬ ಇಷ್ಟ ಗಿಡಗಳು ಆ್ಯಕ್ಚುಲಿ. ಜಾಣ ಪುಟ್ಟಾಣಿ ಬನ್ನಿ ಇವಾಗ ವ್ಯಾಸ್ಲಿನ್ ಹಚ್ಕೋಬೇಕು ತಾನೆ. ನಿಮ್ಮ ಲಿಪ್ಸ್ಗೆ ನೋಡಿ ಗಾಯ ಕ್ಯೂರ್ ಆಗ್ತಾ ಇದೆ. ಒಂದು ನಿಮಿಷ ಇರಿ. ವ್ಯಾಸ್ಲಿನ್ ನಮ್ಮ ಪಿಂಕು ಎಷ್ಟು ಚೆನ್ನಾಗಿ ವ್ಯಾಸ್ಲಿನ್ ಹಚ್ಕೋತಾಳೆ ಗೊತ್ತಾ ಗೈಸ್. ಅವಳು ಎಷ್ಟು ಗುಡ್ ಗರ್ಲ್, ಎಷ್ಟು ಚೆನ್ನಾಗಿ ಹಚ್ಕೋತಾಳೆ ಗೊತ್ತಾ. ಒಳ್ಳೆ ಮುಗ್ನೆ ಆಟ ಆಡ್ಕೊಳ್ಳಿ ಇವಾಗ. ಆಯ್ತಲ್ಲ ನಿಮ್ಮ ಫ್ರೆಶ್ ಅಪ್.